ಬಿಜೆಪಿಯಿಂದ ಯತ್ನಾಳ್ರನ್ನ ಉಚ್ಚಾಟಿಸಿದ್ರೆ ಬೆಂಕಿ ದಗದಗ. ಯತ್ನಾಳ್ರನ್ನ ಕೆಣಕಿ ಕಣಿ ಕೇಳುತ್ತಾ ಹೈಕಮಾಂಡ್. ಯತ್ನಾಳ್ ಬತ್ತಳಿಕೆಯಲ್ಲಿ 40,000 ಕೋಟಿ ದಾಖಲೆ. ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ. ಈ ಹುಲಿ ಗರ್ಜಿಸಿದ್ರೆ ಬಿಜೆಪಿಯಲ್ಲಿ ನಡುಕ ಹುಟ್ಟುತ್ತೆ. ಘಟಾನುಘಟಿ ಬಿಜೆಪಿ ನಾಯಕರೇ ದಂಗಾಗಿ ಹೋಗ್ತಾರೆ. ಹಾಗಂತ ಹುಲಿ ತಂಟೆಗೆ ಬಂದ್ರೆ ಉಳಿಗಾಲ ಇದೆಯಾ? ನೋವೇ, ಚಾನ್ಸೇ ಇಲ್ಲ. ಯತ್ನಾಳ್ ಅವರನ್ನ ರಾಜ್ಯ ಬಿಜೆಪಿಯಿಂದ ಉಚ್ಚಾಟಿಸಿದ್ರೆ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಏಳೋದು ಗ್ಯಾರಂಟಿ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಹೈಕಮಾಂಡ್ ಯತ್ನಾಳ್ ಅವರನ್ನ ಕೆಣಕಿ ಕಣಿ ಕೇಳುತ್ತಾ ಅಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಬಿಜೆಪಿ ಎಂಪಿ ಎಲೆಕ್ಷನ್ ಅಲ್ಲಿ ಮಗ್ಗಡೆ ಮಲಗೋದು ಗ್ಯಾರಂಟಿನಾ? ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅವರು ಎಷ್ಟು ಸ್ಟ್ರಾಂಗ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ, ಜೊತೆಗೆ ಹಿಂದುತ್ವದ ಫೈರ್ ಬ್ರಾಂಡ್ ನಾಯಕ. ಇದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಏನಂದ್ರೆ ಯತ್ನಾಳ್ ಅವರದ್ದು ನಿಷ್ಕಳಂಕ ವ್ಯಕ್ತಿತ್ವ, ಭ್ರಷ್ಟಾಚಾರದ ಕಳಂಕವಿಲ್ಲದ ಕ್ಲೀನ್ ಹ್ಯಾಂಡೆಡ್ ಪೊಲಿಟಿಷಿಯನ್. ಅದು ಬಿಜೆಪಿನೇ ಇರ್ಲಿ ಕಾಂಗ್ರೆಸ್ ಇರ್ಲಿ, ತಪ್ಪು ಅಂತ ಗೊತ್ತಾದ್ರೆ ನೇರ ನಿಷ್ಠೂರವಾಗಿ ನಡೆದುಕೊಳ್ತಾರೆ. ಮುಖದ ಮೇಲೆ ಇದ್ದಿದ್ದನ್ನ ಇದ್ದಂಗೆ ಹೇಳ್ಬಿಡ್ತಾರೆ. ಅದರಿಂದ ತಮಗೆ ಮತ್ತು ತಮ್ಮ ಪಕ್ಷಕ್ಕೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅಂತ ಹಿಂದೆ ಮುಂದೇನು ಯೋಚನೆ ಮಾಡಲ್ಲ. ಆ ಪಾರ್ಟಿ ಜನಪರ ಅಭಿವೃದ್ಧಿ ಪರ ಇರೋ ನಾಯಕ ಯತ್ನಾಳ್. ಆದ್ರೆ ಇಂಥ ಯತ್ನಾಳ್ ಅವರನ್ನ ತಮ್ಮ ಹಿಡಿತಕ್ಕೆ ತಗೋಬೇಕು, ತಾವು ಹೇಳಿದಂತೆ ಕೇಳೋ ಹಾಗೆ ಮಾಡ್ಕೋಬೇಕು ಅಂತೇಳಿ ಬಿಎಸ್ವೈ ಬಣ ಶತ ಪ್ರಯತ್ನ ಪಡ್ತಿದೆ. ಆದ್ರೆ ಅದು ಸಾಧ್ಯವಾಗ್ತಾನೆ ಇಲ್ಲ. ಇನ್ನ ಯತ್ನಾಳ್ ಅವರ ಹಿಂದೆ BL ಸಂತೋಷ್ ಇದ್ದಾರೋ ಇಲ್ಲ ನೇರವಾಗಿ ಪ್ರಧಾನಿ ಮೋದಿ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಯತ್ನಾಳ್ ಅವರ ಹಿಂದೆ ಕರ್ನಾಟಕದ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಅವರ ಬಾಯಿಯನ್ನ ಮುಚ್ಚಿಸೋದಕ್ಕೆ ಆಗೋದೇ ಇಲ್ಲ. ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸಿದ್ರೆ ಅದರಿಂದ ಯತ್ನಾಳ್ ಅವರಿಗೆ ಏನು ನಷ್ಟವಾಗಲ್ಲ. ಅದರಿಂದ ಬಿಜೆಪಿಗೆ ಅತಿ ಹೆಚ್ಚು ನಷ್ಟ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯ ಬಿಎಸ್ವೈ ಮತ್ತು BY ವಿಜಯೇಂದ್ರ ಅವರ ಟೀಮ್ ಎಚ್ಚರಿಕೆಯಿಂದ ಪಕ್ಷವನ್ನ ಸಂಘಟಿಸಬೇಕು ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಖಡಕ್ ವಾಗ್ಮಿ ಯತ್ನಾಳ್ ಅಂತವರು ಬೇಕೇ ಬೇಕು ಅನ್ನೋದು ದಿಲ್ಲಿ ಬಿಜೆಪಿ ನಾಯಕರ ವಾದ. ಹೀಗಾಗಿ ಸದ್ಯದ ಮಟ್ಟಿಗೆ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟಿಸೋಕೆ ಸಾಧ್ಯವೇ ಇಲ್ಲ. ಇನ್ನ ಯತ್ನಾಳ್ ಅವರು ಕೂಡ ಹೈಕಮಾಂಡ್ ನೋಟಿಸ್ ಕೊಡುತ್ತೆ, ನನ್ನ ಉಚ್ಚಾಟಿಸುತ್ತೆ ಅಂತೇಳಿ ಹೆದರೋ ಜಾಯಮಾನದವರಂತೂ ಅಲ್ವೇ ಅಲ್ಲ. ಸಮಸ್ಯೆ ಇದ್ದ ಕಡೆ ಮಗದಿರನ ಹಾಗೆ ಮುನ್ನುಗ್ಗಿ ಹೋಗ್ತಾರೆ. ತಮ್ಮನ್ನ ಉಚ್ಚಾಟಿಸಿ ನೋಡಿ, ಆಮೇಲೆ ನಿಮಗಿದೆ ಮಾರಿ ಹಬ್ಬ ಅಂತೇಳಿ ಬಿಎಸ್ವೈ ಮತ್ತು BY ವಿಜಯೇಂದ್ರ ಅವರಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಾಡಲಿ, ನನ್ನ ಮ್ಯಾಗ ನೋಟಿಸ್ ಕೊಡ್ಲಿ, ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡ್ಲಿ, ಇವ್ರದೆಲ್ಲ ಬಣ್ಣ ತೆಗಿತೇನೆ. ಅಂದ್ರೆ ತಮ್ಮನ್ನ ಪಕ್ಷದಿಂದ ಉಚ್ಚಾಟಿಸಿದ್ರೆ 40,000 ಕೋಟಿ ರೂಪಾಯಿ ಅವ್ಯವಹಾರದ ದಾಖಲೆ ರಿಲೀಸ್ ಮಾಡುತ್ತೇನೆ ಅಂತೇಳಿ ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲ, ನಾನು ಪ್ರಧಾನಿ ಮೋದಿ ಅವರಿಗಾಗಿ ಕೆಲಸ ಮಾಡುತ್ತಿದ್ದೇನೆ, ಹೀಗಾಗಿ ನನಗೆ ನೋಟಿಸ್ ಕೊಟ್ಟು ಪಕ್ಷದಿಂದ ಉಚ್ಚಾಟಿಸಿ ನೋಡ್ಲಿ, ಆಗ ಇವರೆಲ್ಲರ ಬಣ್ಣ ಬಯಲು ಮಾಡುತ್ತೇನೆ ಅಂತೇಳಿ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಈ ನಡುವೆ ಮುಂದಿನ ಜನವರಿ 5ಕ್ಕೆ DCM DK ಶಿವಕುಮಾರ್ ವಿರುದ್ಧದ ಕೇಸ್ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದೆ. ಅವರ ನಂತರ ಅಪ್ಪಾಜಿಯದ್ದೇ ಹೊರ ತೆಗೆಯುತ್ತೇನೆ ಅಂತೇಳೋ ಮೂಲಕ ಪರೋಕ್ಷವಾಗಿ ಮಾಜಿ CM BS ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಒತ್ತಾಯಿಸುವುದಾಗಿ ಹೇಳಿದ್ದಾರೆ. ಇದು ರಾಜ್ಯ ಬಿಜೆಪಿಯಲ್ಲಿ ಹೊಸ ಆತಂಕಕ್ಕೆ ಕಾರಣವಾಗಿದೆ. ಯತ್ನಾಳ್ ಸಿದ್ದು ಸರ್ಕಾರಕ್ಕೆ ಕೋವಿಡ್ ಅವ್ಯವಹಾರದ ದಾಖಲೆ ಕೊಟ್ರೆ ಬರೀ ಬಿಎಸ್ವೈ ಅವರ ಬಂಡವಾಳವಷ್ಟೇ ಹೊರಬರಲ್ಲ. ಬಿಎಸ್ವೈ CM ಆಗಿದ್ದಾಗ ಅವರ ಸಂಪುಟದಲ್ಲಿದ್ದ ಸಾಕಷ್ಟು ಮಾಜಿ ಸಚಿವರ ಬಂಡವಾಳವು ಬಟಾ ಬಯಲಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಂತ ಒಂದು ಬಿಗ್ ಬಾಂಬ್ ಬಿಜೆಪಿ ಬುಡಕ್ಕೆ ಬಿದ್ದು ತಪ್ಪು ಸಾಬೀತಾದ್ರೆ ಕರ್ನಾಟಕವಷ್ಟೇ ಅಲ್ಲ, ದೇಶದಲ್ಲಿ ಬಿಜೆಪಿ ಪರಿಸ್ಥಿತಿ ಏನಾಗಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.